26 ಮನೆಗಳನ್ನಿನ್ನೂ ಕಣ್ಣೀರು ಆರಿಲ್ಲ. ಕೇಂದ್ರ ಸರ್ಕಾರದ BCC ಮತ್ತು ICC ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನಾಚಿಕೆ, ಮಾನ, ಮರ್ಯಾದೆ, ಸ್ವಾಭಿಮಾನ, ದೇಶಾಭಿಮಾನ ಬಿಟ್ಟು ನೀವು ಕ್ರಿಕೆಟ್ ಆಡ್ತೀರಿ ಪಾಕಿಸ್ತಾನ ಜೊತೆಗೆ. 78 ವರ್ಷದಲ್ಲಿ ಎಷ್ಟು ರಕ್ತ ಹರಿಸಿದ್ದಾರೆ, ಎಷ್ಟು ಟೆರರಿಸ್ಟ್ಗಳಾಗಿ ಹುಟ್ಟಾಕಿದ್ದಾರೆ, ನಿಮಗೇನು ಕಲ್ಪನೆ ಇದೆ? ಪಹಲ್ಗಾಮ್ದಲ್ಲಿ ಏನಾಯಿತು? ಇವತ್ತಿನ ರಾತ್ರಿ ಕ್ರಿಕೆಟ್ ಮ್ಯಾಚಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಮಾಡಿದಂಥ ದ್ರೋಹ ಇದೆ. ಆ 26 ಹೆಣಗಳ ಮೇಲೆ ಇವರು ಕ್ರಿಕೆಟ್ ಆಡ್ತಾ ಇದ್ದಾರೆ. 26 ಮನೆಗಳನ್ನಿನ್ನೂ ಕಣ್ಣೀರು ಆರಿಲ್ಲ. ಕೇಂದ್ರ ಸರ್ಕಾರದ BCC ಮತ್ತು ICC ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನಾಚಿಕೆ, ಮಾನ, ಮರ್ಯಾದೆ, ಸ್ವಾಭಿಮಾನ, ದೇಶಾಭಿಮಾನ ಬಿಟ್ಟು ನೀವು ಕ್ರಿಕೆಟ್ ಆಡ್ತೀರಿ ಪಾಕಿಸ್ತಾನ ಜೊತೆಗೆ. 78 ವರ್ಷದಲ್ಲಿ ಎಷ್ಟು ರಕ್ತ ಹರಿಸಿದ್ದಾರೆ, ಎಷ್ಟು ಟೆರರಿಸ್ಟ್ಗಳಾಗಿ ಹುಟ್ಟಾಕಿದ್ದಾರೆ, ನಿಮಗೇನು ಕಲ್ಪನೆ ಇದೆ? ಪಹಲ್ಗಾಮ್ದಲ್ಲಿ ಏನಾಯಿತು? ಇನ್ನೂ ಆರಿಲ್ಲ ರೀ ಅವ್ರ ಮನೆಗಳಲ್ಲಿ. 5 ತಿಂಗಳಾಯ್ತು ಅಷ್ಟೇ, 5 ತಿಂಗಳಾಗಿದೆ. ನಾನು ಬೆಂಗಳೂರಲ್ಲಿ ಅವ್ರ ಮನೆಗೆ ಮೊನ್ನೆ ಹೋಗಿದ್ದೆ. ಒಂದು ವಾರದ ಹಿಂದೆ ಮನೆಗೆ ಹೋದರೆ ಅವ್ರ ತಂದೆ ತಾಯಿ ಇನ್ನೂ ಅಳ್ತಾ ಇದ್ದಾರೆ. ಈಗ ಅಂಥ ಕಣ್ಣೀರು ಕಾಣದೆ ನೀವು ಬರೀ ದುಡ್ಡಿಗೋಸ್ಕರ ಆ ಪುಟಕೋಸಿ ಪಾಕಿಸ್ತಾನ ಜೊತೆಗೆ ಆಟ ಆಡ್ತೀರಿ ಅಂತಂದರೆ ಯಾವ ಮಟ್ಟಕ್ಕೆ ಬಂದಿದೆ? ನಾನು ಕ್ರಿಕೆಟ್ ಆಟಗಾರರು ಕೇಳ್ತಾ ಇದ್ದೀನಿ, ಸುಪ್ರೀಂ ಕೋರ್ಟಿನ ಜಡ್ಜ್ ಇವತ್ತು ಜಡ್ಜ್ ಕೊಟ್ಟರು, ನಾ ಕ್ರಿಕೆಟ್ ಆಡಲಿ ಅಂತ ಹೇಳಿದ್ದಾರೆ. ಅವ್ರು ಬ್ಯಾನ್ ಮಾಡಲಿಲ್ಲ. ನಾನು ಅವ್ರಿಗೂ ಹೇಳ್ತಾನೆ, ಜಡ್ಜ್ಗಳಿಗೂ ಹೇಳ್ತಾನೆ, ಕ್ರಿಕೆಟ್ ಆಟಗಾರರು ಮತ್ತು BCCI ICC ಅವ್ರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಮನೆ ಮಕ್ಕಳು ಸತ್ತಿಲ್ಲ, ಈ ಟೆರರಿಸ್ಟ್ ಗುಂಡಿನಿಂದ ನಿಮ್ಮ ಮನೆ ಮಕ್ಕಳು ಸತ್ತಿಲ್ಲ, ಅದಕ್ಕೆ ಕ್ರಿಕೆಟ್ ಆಡ್ತಾ ಇದ್ದೀರಿ ನೀವು, ಅದಕ್ಕೆ ನಮ್ಮ ದೇಶಕ್ಕೆ ದ್ರೋಹ ಬಗೀತಾ ಇದ್ದೀರಿ ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸೊ ಇವತ್ತು ರಾತ್ರಿ ನಡೆಯುವಂಥ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಹಿಂದೂಗಳಿಗೆ, ನೀವು TV ಆನ್ ಮಾಡಬೇಡಿ, ಆಫ್ ಮಾಡಿ, ಬಹಿಷ್ಕಾರ ಹಾಕಿ ಅಂತ ನಾನು ಹೇಳ್ತಾ ಇದ್ದೀನಿ. ಪುಣ್ಯಕ್ಕೆ ಟಿಕೆಟು ಮಾರಾಟ ಆಗಿಲ್ಲ. ಹಿಂದಿನ ರಿಕಾರ್ಡು ಈಗಿನ ರಿಕಾರ್ಡ್ ನೋಡಿದರೆ ಅರ್ಧಕ್ಕಿಂತ ಜಾಸ್ತಿ ಮಾರಾಟ ಆಗಿಲ್ಲ. ಎಸ್, ಇನ್ನೂ ಸ್ವಾಭಿಮಾನ, ಇನ್ನೂ ದೇಶಾಭಿಮಾನ ಜೀವಂತ ಇದೆ ಅಂತನ್ನೋದು ಇದೇ ಸಾಕ್ಷಿ. ಎಸ್ ಸರ್.